ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ವಸ್ತ್ರ ರಾಜಕೀಯಕ್ಕೆ ಕಾಂಗ್ರೆಸ್ ವಿನ್ಯಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಹಿಜಾಬ್ ರಿಟರ್ನ್. ಮೈಸೂರಿನಲ್ಲಿ ನಿಷೇಧ ಆದೇಶ ವಾಪಸ್ ಎಂದ ಸಿಎಂ. ಉಡುಪು ಜಾತಿ ಆಧಾರದ ಮೇಲೆ ವಿಭಜಿಸಬಾರದು. ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೀ ಬೋಗಸ್. ಬಿಜೆಪಿಯಿಂದ ಸಮಾಜ ವಿಭಜಿಸುವ ಕೆಲಸ ಎಂದು ಸಿಎಂ ಕಿಡಿ. ಶಾಂತಿಯ ತೋಟದಲ್ಲಿ ಧರ್ಮದ ವಿಷಬೀಜ. ಮಕ್ಕಳಲ್ಲಿ ಸಮಾನತೆ ಕಾಣಲು ಸಮವಸ್ತ್ರ ನೀತಿ. ಇದು ಮಜವಾದಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಎಂದು ಬಿಜೆಪಿ ವಾಗ್ದಾಳಿ. ರಾಜ್ಯದಲ್ಲಿ 78 ಜನರಲ್ಲಿ ಕೊರೋನಾ ಪತ್ತೆ, ಓರ್ವ ಸಾವು. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಆರೋಗ್ಯ ಇಲಾಖೆ ಅಲರ್ಟ್. ತುಮಕೂರಿನಿಂದ ರಾಹುಲ್ ಗಾಂಧಿ ಸ್ಪರ್ಧೆಗೆ ಆಹ್ವಾನ. ದೆಹಲಿಗೆ ಹೋಗಿ ಅವರ ಮನಸ್ಸನ್ನು ಒಲಿಸುವ ಕೆಲಸ. ಮಾಜಿ ಸಚಿವ ಟಿಬಿ ಜಯಚಂದ್ರ ಹೇಳಿಕೆ. ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಭಾವಚಿತ್ರ ಮಿಸ್. ಬೀದರ್ ಜಿಲ್ಲೆಯ ದುಬಲಗುಂಡಿ ಗ್ರಾಮದಲ್ಲಿ ಶಾಸಕ ಎಂಎಲ್ಸಿ ಮಧ್ಯೆ ಕಿತ್ತಾಟ. ವೇದಿಕೆ ಮೇಲೆ ಮಾತಿನ ಚಕಮಕಿ. ಪಾಸ್ ಕೊಟ್ಟವರು ಅಮಾಯಕರಾದ್ರೆ ದಾಳಿ ಮಾಡಿದವರು ಅಮಾಯಕರಾಗ್ತಾರೆ. ಪ್ರತಾಪ್ ಸಿಂಹ ಮೇಲೆ ಯುಎಪಿಎ ಕೇಸ್ ಹಾಕಿ. ಕೇಂದ್ರದ್ದು ಸರ್ವಾಧಿಕಾರಿ ಧೋರಣೆ ಎಂದು ಬಿಕೆ ಹರಿಪ್ರಸಾದ್ ಕಿಡಿ. ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಎಲ್ಲೆಲ್ಲೂ ಗೋವಿಂದ ನಾಮಸ್ಮರಣೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಸಕಲ ಸಿದ್ಧತೆ. ನಾಳೆಯಿಂದ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ. ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರ. ಪ್ರತಿ ವಾಹನದ ಮೇಲೆ ನಿಗಾ. ಸಿಸಿಟಿವಿಗಳ ಕಣ್ಗಾವಲು. ಒಳ ಮೀಸಲಾತಿ ಜಾರಿಗೆ ಕೇಂದ್ರ ಸರ್ಕಾರ ಬದ್ಧವಿದೆ. ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾದಿಗ ಮುನ್ನಡೆ, ಮಾದಿಗರ ಆತ್ಮಗೌರವ ಸಮಾವೇಶ. ಜಾತಿ ಗಣತಿಯನ್ನ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತೀವಿ. ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಸಹಿ ಚಳುವಳಿ. ಹೊಸ ಜಾತಿ ಗಣತಿಗೆ ಸಿಸಿ ಪಾಟೀಲ್ ಆಗ್ರಹ. ಮಕ್ಕಳ ಕೈಯಲ್ಲಿ ಶೌಚಾಲಯ ಶುಚಿ ಆರೋಪ. ಅಂದ್ರಹಳ್ಳಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಬಂಧನ. ಇಂದು ನ್ಯಾಯಾಧೀಶರ ಮುಂದೆ ಆರೋಪಿ ಹಾಜರು. ರೈತರ ದಿನಾಚರಣೆ ಹಿನ್ನೆಲೆ ಖಾಲಿ ಚಕ್ಕಡಿ ಓಟದ ಸ್ಪರ್ಧೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಆಯೋಜನೆ. ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚಿನ ಎತ್ತಿನ ಜೋಡಿ ಭಾಗಿ. ರೈತರ ದಿನಕ್ಕೆ ಕಾಟೇರ ಸಿರಿ ತಂಡದ ಕೊಡುಗೆ. ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಂಗ್ ರಿಲೀಸ್. ಇದೇ ತಿಂಗಳು 29ರಂದು ಬೆಳ್ಳಿ ತೆರೆಗೆ ದರ್ಶನ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಟಿ ಸಾಯಿ ಪಲ್ಲವಿ ಭೇಟಿ. ಕನಕ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ. ಕಾಣಿಯೂರು ಮಠದ ವಿದ್ಯಾವಲ್ಲಭ ತೀರ್ಥರಿಂದ ಆಶೀರ್ವಾದ. ಬಿಹಾರ ಡೈರಿ ಮತ್ತು ಕ್ಯಾಟಲ್ ಎಕ್ಸ್ಪೋಗೆ ಬಂತು ವಿಶೇಷ ಅತಿಥಿ. ಗಮನ ಸೆಳೆದ ಬರೋಬ್ಬರಿ 10 ಕೋಟಿ ಬೆಲೆಯ ಕೋಣ. ಮುರಾ ತಳಿಯ ಬೋಲು ನೋಡೋಕೆ ಜನಸಾಗರ. ಬ್ರಿಜ್ ಭೂಷಣ್ ಆಪ್ತನಿಗೆ ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಪಟ್ಟ. ಸಾಕ್ಷಿ ಮಲಿಕ್ ನಿವೃತ್ತಿ ಘೋಷಣೆ ಬೆನ್ನಲ್ಲೇ ಭಜರಂಗ್ ಪೂನಿಯಾ ಶಾಕ್. ಕರ್ತವ್ಯ ಪಥದ ಫುಟ್ಪಾತ್ ಮೇಲೆ ಪದ್ಮಶ್ರೀ ಅವಾರ್ಡ್. ರಾಮ ಮಂದಿರ ಉದ್ಘಾಟನೆಗೆ ಕೆಲವು ದಿನಗಳಷ್ಟೇ ಬಾಕಿ. ಅಯೋಧ್ಯೆಯಲ್ಲಿ ಭರದಿಂದ ಸಾಗಿದ ಸಕಲ ತಯಾರಿ. ನಗರದ ಕಟ್ಟಡಗಳು, ಮಳಿಗೆಗಳಿಗೆ ಬಣ್ಣದ ಸಿಂಗಾರ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸಲು ಚೀನಾ ತಯಾರಿ. ಚೀನಾ ಜಿನ್ಜಿಯಾಂಗ್ ಸ್ವಾಯತ್ತ ಪ್ರದೇಶದಲ್ಲಿ ಸಿದ್ಧತೆ. ಜಗತ್ತಿಗೆ ಎಚ್ಚರಿಕೆ ಸಂದೇಶ ನೀಡಿದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.